ಓಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ, ನಾನು ಇವತ್ತು ಮಾತಾಡ್ತಾ ಇರೋಂಥದ್ದು ವಿಶೇಷವಾಗಿ ರಾಖಿಯ ಬಗ್ಗೆ, ರಕ್ಷಾಬಂಧನ್ ಬಗ್ಗೆ. 28 ಆಗಸ್ಟ್ 2026 ಪ್ರತಿಯೊಬ್ಬರು ಮಹಿಳೆ, ಪ್ರತಿಯೊಂದು ಹೆಣ್ಮಗಳು ಯೋಚನೆ ಮಾಡುವಂಥದ್ದು ಅಥವಾ ಒಂದಲ್ಲ ಒಂದು ಥಾಟ್ ಬಂದೇ ಬರುತ್ತೆ. ನನ್ನ ಅಣ್ಣ ಇದ್ದಾಗ ಅಥವಾ ನನ್ನ ತಮ್ಮ ಇದ್ದರೆ ನಾನು ರಾಖಿ ಕಟ್ಬೋದು ಅಂತ. ಎಷ್ಟೋ ಹೊರ ಹುಟ್ಟಿದವರಲ್ಲಿ ವೈಮನಸ್ಸುಗಳು ಬಂದು ಅವರ ಒಂದು ರಿಲೇಷನ್ಶಿಪ್ಸ್ ಎಲ್ಲ ಹಾಳಾಗಿ ಒಬ್ರು ಕಂಡ್ರೆ ಒಬ್ರಿಗೆ ಆಗದಿರೋ ರೀತಿಯಲ್ಲಿ, ಒಬ್ರು ಕಂಡ್ರೆ ಒಬ್ರು ಮಾತಾಡ್ದಿರೋ ರೀತಿಯಲ್ಲಿ. ನಮ್ಮ ಸೌತ್ ಇಂಡಿಯಾದಲ್ಲಿ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲದೆ ಇರಬಹುದು, ಬಟ್ ನಾರ್ತ್ ಇಂಡಿಯಾದಲ್ಲಂತೂ ಪ್ರತಿಯೊಬ್ಬರು ಕೂಡ ರಕ್ಷಾಬಂಧನ್ಗೆ ತಮ್ಮ ಅಣ್ಣ ಇರಲಿ, ತಮ್ಮ ಇರಲಿ, ಈವನ್ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಇದ್ರೂ ಕೂಡ ಅಂಥವ್ರಿಗೂ ಕೂಡ ಕಟ್ಟುವಂಥದ್ದೇ ಈ ರಕ್ಷಾಬಂಧನ್. ಏನಿದು ರಕ್ಷಾಬಂಧನ್? ಫಸ್ಟ್ ಆಫ್ ಆಲ್, ರಕ್ಷಾಬಂಧನ್ ನಿಮ್ಗೆ ಗೊತ್ತಿರೋಂಗೆ ಸಂಸ್ಕೃತದಲ್ಲಿ ಎಲ್ಲರೂ ಹೇಳೋವಂಥದ್ದು ರಕ್ಷಾ ಅಂದರೆ ನಾವು ಪ್ರೊಟೆಕ್ಷನ್ ಮಾಡುವಂಥದ್ದು, ಬಂಧನ ಅಂದರೆ ಬಾಂಡಿಂಗ್, ಪ್ರೊಟೆಕ್ಟ್ ಮಾಡುವಂತಹ ಒಂದು ಬಂಧನ. ಬಟ್ ನಡೀತಾ ಇದೆಯಾ? ಎಲ್ಲರೂ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಅಕ್ಕಗಾಗಲಿ ತಂಗಿಗಾಗಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ಒಡ ಹುಟ್ಟಿದವರಿಲ್ಲ ಅಂದ್ರೂ ಅದೊಂಥರ ಸೋಲ್ಮೇಟ್ ರಿಲೇಷನ್ಶಿಪ್ ಇರುತ್ತೆ. ಹೇಗೆ ಅಂದರೆ ಎಷ್ಟೋ ಸಲ ಹೆಣ್ಣು ಮಗಳಿಗೆ ಬೇಕಾಗಿರುವಂಥ ಪ್ರೊಟೆಕ್ಷನ್ನು ತಮ್ಮ ಸ್ವಂತ ಒಡ ಹುಟ್ಟಿದವರಿಂದ ಸಿಕ್ಕಿಲ್ಲ ಅಂದರೂ ಕೂಡ ಎಷ್ಟೋ ಸಲ ಹೊರಗಿನವರಿಂದಾದ್ರೂ ಆ ಪ್ರೊಟೆಕ್ಷನ್ ಅನ್ನೋವಂಥದ್ದು ಸಿಕ್ಕೇ ಸಿಗುತ್ತೆ. ಸೊ ಇದು ತುಂಬ ಜನ ನಾನು ನೋಡಿರ್ತೀರ, ಸ್ಟೇಟಸಲ್ಲಿ ಹಾಕ್ತಾನೆ ಇರ್ತೀನಿ. ಬಟ್ ಯಾವ ರೀತಿಯಾದ ರಾಖಿ ಯಾರಿಗೆ ಕಟ್ಟಿದ್ರೆ ತುಂಬ ಒಳ್ಳೆಯದು, ಅವ್ರಿಗೆ ಯಾವ ರೀತಿಯಾದ ಅನುಕೂಲವಾಗುತ್ತೆ, ಅವ್ರಿಗೆ ಬರುವಂಥ ಒಂದು ಪ್ರಾಸ್ಪರಿಟಿ, ಸಕ್ಸಸ್ಸು ಮತ್ತು ಲೈಫಲ್ಲಿ ಬೇಕಾಗಿರುವಂಥದ್ದು ಏನು ಅವಶ್ಯಕತೆ ಇದೆ ಅವೆಲ್ಲವೂ ನನ್ನ ಒಡ ಹುಟ್ಟಿದವನಿಗೆ ಸಿಗಲಿ ಅನ್ನೋವಂಥ ಒಂದು ಅಪೇಕ್ಷೆ ಪ್ರತಿಯೊಂದು ಹೆಣ್ಣಲ್ಲೂ ಇದ್ದೇ ಇರುತ್ತೆ ಅಲ್ವಾ? ನನ್ನ ತಮ್ಮ ಹಂಗೆ ಮಾಡಿದ್ರೆ ಒಳ್ಳೇದು, ನಮ್ಮ ಅಣ್ಣ ಹಿಂಗೆ ಮಾಡಿದ್ರೆ ಒಳ್ಳೇದು ಅನ್ನೋಂಥದ್ದು ಯಾರು ಅಪೇಕ್ಷೆ ಮಾಡಲ್ಲ? ಎಲ್ಲರೂ ಮಾಡ್ತಾರೆ. ನೀವು ದೂರ ಆಗ್ಬಿಟ್ಟಿದ್ರು ಕೂಡ ಈ ಒಂದು ದಿನದಲ್ಲಿ, ರಕ್ಷಾಬಂಧನ ದಿನದಲ್ಲಂತೂ ಆ ಒಂದು ಥಾಟ್ ಎಲ್ರಿಗೂ ಬರುತ್ತೆ, ಇದ್ದಿದ್ರೆ ನಾನು ಕಟ್ಟಬಹುದಿತ್ತಲ್ವಾ ಅಂತ ಹೇಳಿ. ತುಂಬ ನೀವು ಅಪೇಕ್ಷೆ ಇಟ್ಕೋಬೇಡಿ. ತುಂಬ ಜನ ಹೆಣ್ಮಕ್ಳು ನಾನು ರಕ್ಷಾಬಂಧನ ಕಟ್ಟಿದ್ರೆ ನನಗೇನೋ ಸಿಗುತ್ತೆ ಅಂತ, ಆ ರೀತಿ ಯಾವುದೇ ಇಲ್ಲ. ಇದರ ಹಿನ್ನೆಲೆಯೂ ಸಹ ಮಹಾಭಾರತದಲ್ಲೇ ಉಲ್ಲೇಖ ಆಗಿದೆ. ಕೃಷ್ಣನಿಗೆ ಒಂದು ಸಲ ಬೆರಳಲ್ಲಿ ಏನೋ ಒಂದು ಕಟ್ಟಾಗಿ ರಕ್ತ ಬರ್ತಿರುತ್ತೆ. ದ್ರೌಪದಿಯು ಹಳದಿ ಬಣ್ಣದ ವಸ್ತ್ರವನ್ನು, ಅಂದರೆ ಆ ಒಂದು ಬಟ್ಟೆಯನ್ನು ಕೃಷ್ಣನ ಬೆರಳಿಗೆ ಕಟ್ಟಿರ್ತಾಳಂತೆ. ಸೊ ಆವಾಗ ಕೃಷ್ಣ ಪ್ರಾಮಿಸ್ ಮಾಡ್ತಾನೆ, ನಿಮ್ಗೆ ಏನೇ ಇದ್ರೂ ಕೂಡ ನಾನು ಪ್ರೊಟೆಕ್ಟ್ ಮಾಡ್ತೀನಿ, ನೀನು ಎಂಥದೇ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ರು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳಿ. ಸೊ ಆ ಪ್ರೊಟೆಕ್ಷನ್ನು ಆಕೆಗೆ ಯಾವಾಗ ಅವಶ್ಯಕತೆ ಇತ್ತು ಆವಾಗ ಖಂಡಿತ ಸಿಕ್ತು ಶ್ರೀಕೃಷ್ಣನಿಂದ. ಅದೇ ರೀತಿಯಲ್ಲೇ ಪ್ರತಿಯೊಬ್ಬ ಗಂಡಸು ಕೂಡ ಆ ಒಂದು ಮಗುಗೆ, ಆ ಒಂದು ಹೆಣ್ಣು ಮಗುಗೆ, ತಂಗಿ ಇರಲಿ, ಅಕ್ಕ ಇರಲಿ, ಪ್ರೊಟೆಕ್ಟ್ ಮಾಡಬೇಕು. ಪ್ರತಿಯೊಂದು ಕಷ್ಟ ಕಾಲದಲ್ಲೂ ಪ್ರೊಟೆಕ್ಟ್ ಮಾಡಬೇಕು ಅನ್ನೋಂಥ ಬಹಳ ತುಂಬ ಒಳ್ಳೆಯ ಉದ್ದೇಶ ಹಿನ್ನೆಲೆಯಲ್ಲೇ ಈ ಒಂದು ರಕ್ಷಾಬಂಧನ ಅನ್ನುವಂಥದ್ದು ಎಲ್ಲ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಎಲ್ಲರಿಗೂ ಒಂಥರ ರಕ್ಷಾಬಂಧನ ಅಂದರೆ ನಾನೇನೋ ರಾಖಿ ಕಳಿಸ್ತೀನಿ, ರಾಖಿ ಗಿಫ್ಟ್ ಮಾಡ್ತೀನಿ, ನೀನು ನನಗೆ ಏನು ಗಿಫ್ಟ್ ಕೊಡ್ತೀಯಾ, ಐಫೋನ್ ಕೊಡ್ತೀಯಾ, ಏನು ಕೊಡ್ತೀಯಾ, ಆ ರೀತಿ ಕೇಳೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಖಂಡಿತ ಆ ರೀತಿ ರಿಟರ್ನ್ ಗಿಫ್ಟ್ ಅನ್ನೋವಂಥದ್ದು ಏನೂ ಇಲ್ಲ. ಒಂದು ನಿರ್ಮಲವಾದ ಒಂದು ಬ್ಲೆಸ್ಸಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋ, ನನ್ನ ತಂಗಿ ಅಥವಾ ನಮ್ಮ ಅಕ್ಕ ನನಗೆ ಕಟ್ತಾ ಇರೋವಂಥವ್ರು ಚೆನ್ನಾಗಿರಲಿ, ಪ್ರೊಟೆಕ್ಟ್ ಮಾಡೋವಂಥ ಕೇಪಬಿಲಿಟಿ ನನಗೂ ಕೊಡಲಿ ಅನ್ನೋಂಥದ್ದು ಕೇಳ್ಕೊಳ್ಳೋಂಥ ಒಂದು ನಿರ್ಮಲವಾಗಿರೋದು ಒಂದೇನು ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್. ಅದು ಆ್ಯಕ್ಚುಲಿ ಬ್ಲೆಸ್ಸಿಂಗ್ಸ್ ಸಿಗಬೇಕಾಗಿರೋಂಥದ್ದು, ಪ್ರತಿಯೊಬ್ಬರು ಕೊಡಬೇಕಾಗಿರೋಂಥದ್ದು. ನಿಮ್ಮ ಅಣ್ಣ ಅಥವಾ ತಮ್ಮ ನೀವು ಕಟ್ತಾ ಇರೋಂಥವ್ರು ಹೆಣ್ಮಕ್ಳಿಗೆ ವಿಶೇಷವಾಗಿ ನಾನು ತಿಳಿಸ್ಕೊಡ್ತಾರಂಥದ್ದು, ಅವರಿಗೆ ತುಂಬ ಪ್ರಾಬ್ಲಮ್ಸ್ ಇದೆ, ದುಡ್ಡಿನಲ್ಲಿ ತುಂಬ ಸಮಸ್ಯೆ ಇದೆ. ಯಾವಾಗಲೂ ನಮ್ಮ ಅಣ್ಣ ನನ್ನ ತಮ್ಮ ದುಡ್ಡಿನ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮಲ್ಲಿ ಫೇಸ್ ಮಾಡ್ತಿರ್ತಾರೆ, ತುಂಬ ಸಾಲಗಳು ಇದ್ದಾರೆ, ಯಾವಾಗಲೂ ಲೋನ್ ಆಗ್ತಿರುತ್ತೆ. ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ದುಡ್ಡಿನ ಅನುಕೂಲ ಚೆನ್ನಾಗಾಗಲಿ ಅಂತ ನೀವು ಮನಸಾರ ಹಾರೈಕೆ ಮಾಡುವಂಥದ್ದಿದ್ರೆ ನೀವು ಖಂಡಿತ ಈ ಒಂದು ಝೀಬು ಕಾಯಿನಲ್ಲಿರುವಂತಹ ಮನಿ ಮ್ಯಾಗ್ನೆಟ್ ರಾಖಿಯನ್ನು ಕಟ್ಟೋದು ತುಂಬ ಒಳ್ಳೆಯದು. ಕಟ್ಟುವಂಥ ವಿಧಾನ ನಿಮಗೆಲ್ಲ ಗೊತ್ತಿದ್ದೇ ಇರುತ್ತೆ. ಬಲಗೈಗೆ ನೀವು ಕಟ್ಟಬೇಕು. ಸಮಯ ನಾನು ತಿಳಿಸ್ಕೊಡ್ತೀನಿ. ಅವತ್ತಿನ ದಿನ ವಿಶೇಷವಾಗಿ ಚಂದ್ರಗ್ರಹಣ ಇದೆ. ಯಾವತ್ತು 28ನೇ ತಾರೀಕು ಆಗಸ್ಟ್ ಚಂದ್ರಗ್ರಹಣ ಇರುವಂಥದ್ದು. ಗಾಯತ್ರಿ ಜಯಂತಿಯೂ ಸಹ ಅವತ್ತಿರುವಂಥದ್ದು. ಗಾಯತ್ರಿ ಮಂತ್ರದ ಜಪವನ್ನು ಮಾಡೋದು ತುಂಬ ಒಳ್ಳೆಯದು. ಅವತ್ತಿನ ದಿನ ಬೆಳಿಗ್ಗೆ 5:15ರಿಂದ 8 ಗಂಟೆ ಒಳಗಡೆ ಕಟ್ಟಿಬಿಡಬೇಕು ರಾಖಿಯನ್ನು ಕಟ್ತಾ ಇರೋವಂಥವ್ರು. ಮತ್ತು ಸಂಜೆ ಆದಷ್ಟು ನೀವು ಈವ್ನಿಂಗ್ ಟೈಮ್ 6:15ರಿಂದ 8 ಗಂಟೆ ಒಳಗಡೆ ನೀವು ಅದನ್ನು ತೊಗೊಬೋದು. ಇನ್ಫ್ಯಾಕ್ಟ್ 5 ಗಂಟೆಯಿಂದ ನೀವು 8 ಗಂಟೆವರೆಗೂ ಸಹ ನೀವು ಬಳಸಬಹುದು. ಈ ಸಮಯ ನಿಮಗೆ ಅನುಕೂಲವಾಗುತ್ತೆ. ನಾನು ಹೇಳ್ದಂಗೆ ಸಮಯ ತುಂಬ ಅವರಿಗೆ ಕಷ್ಟ ಇದೆ, ತುಂಬ ಮನಿ ರಿಲೇಟೆಡ್ ತುಂಬ ಸಾಲಗಳಿದ್ದಾರೆ. ನನ್ನ ತಮ್ಮ ಯಾವಾಗಲೂ ಏನಾದರೂ ಒಂದು ದುಡ್ಡಿನ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾರೆ. ನಿಮ್ಮ ಪರಿಪೂರ್ಣ ಹಾರೈಕೆ ಅಂತೀವಲ್ಲ ಅದು ಸಿಗಬೇಕು ಅಣ್ಣ ತಮ್ಮಂದಿರಿಗೆ ಅಂತಂದಾಗ, ಈ ಒಂದು ದುಡ್ಡಿನ ವಿಚಾರದಲ್ಲಿ ಸಿಗಬೇಕು ಅಂದರೆ ಈ ಒಂದು ಮನಿ ಮ್ಯಾಗ್ನೆಟ್ ಆಗಿರುವಂಥ ಝೀಬು ಕಾಯಿನ್ ಮನಿ ಮ್ಯಾಗ್ನೆಟ್ ಆಗಿರುವಂಥ ರಾಖಿ ಕಟ್ಟಿ ತುಂಬ ಒಳ್ಳೆಯದಾಗತ್ತೆ. ಎರಡನೇದು ತುಂಬ ಇಂಪಾರ್ಟೆಂಟು. ನನಗೆ ರಾಶಿ ತುಂಬ ಜನಕ್ಕೆ ಏನಿಲ್ಲ, ನನ್ನ ಅಣ್ಣ ತಮ್ಮ ತುಂಬ ಚೆನ್ನಾಗಿದ್ದಾರೆ, ದುಡ್ಡಿನ ವಿಚಾರದಲ್ಲಿ ಏನೂ ಸಮಸ್ಯೆ ಇಲ್ಲ. ರಾಶಿಗೆ ಸಂಬಂಧಪಟ್ಟಂಗೆ ಮೇಷರಾಶಿಯವರಾದರೆ ಈ ಒಂದು ಮೇಷರಾಶಿಯಾಗಿರುವಂತಹ ಬ್ರೇಸ್ಲೆಟ್ನ ಕಟ್ಟಿ ಬಲಗೈಗೆ ಕಟ್ಟಿ ನಾನು ಹೇಳುವಂತಹ ಸಮಯನ ಫಾಲೋ ಮಾಡಿ ನಿಮ್ಮ ರಿಲೇಷನ್ಶಿಪ್ಪು
ತುಂಬ ಒಳ್ಳೆಯ ರೀತಿಯಲ್ಲಿ ಅನುಕೂಲವಾಗುತ್ತೆ. ನಿಮ್ಮ ಅಣ್ಣ ತಮ್ಮ ಸಿಂಹರಾಶಿಯವರಾಗಿತ್ತು ಅಂದರೆ ಸಿಂಹರಾಶಿಯಾಗಿರೋಂಥ ಬ್ರೇಸ್ಲೆಟ್ ರೀತಿಯಲ್ಲೇ ಇರುವಂಥದ್ದನ್ನು ಕಟ್ಟಿ ಈ ಒಂದು ರಾಖಿ ಅವರನ್ನು ಕಂಪ್ಲೀಟಾಗಿ ಅವ್ರು ಯಾವ ರಾಶಿಯವರಾಗಿರ್ತಾರೆ ಅವರ ಒಂದು ಜೀವನದಲ್ಲಿ ಯಾವುದೇ ಸಂಕಷ್ಟಗಳಿಲ್ದಿರ ಅವ್ರಿಗೆ ನಿವಾರಣೆ ಆಗೋ ರೀತಿಯಲ್ಲಿ ಕಂಪ್ಲೀಟಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಧನಸ್ಸು ರಾಶಿಯವರಾಗಿತ್ತಂದ್ರೆ ಧನಸ್ಸು ರಾಶಿಯಾಗಿರೋಂಥ ಬ್ರೇಸ್ಲೆಟ್ನ ಕಟ್ಟಿ ಅವರ ಜೀವನದಲ್ಲಿ ಒಳ್ಳೇದಾಗಲಿ ಅಂತ ಹೇಳಿ ಯಾವುದೇ ಒಂದು ಸಮಸ್ಯೆಗಳಿಗೆ ಅವರು ಸಿಕ್ಕಾಕೊಳ್ದಿರ ಕಂಪ್ಲೀಟಾಗಿ ಪ್ರೊಟೆಕ್ಟ್ ಆಗುವಂಥ ರೀತಿಯಲ್ಲಿ ಈ ಒಂದು ರಾಖಿಗಳನ್ನ ನೀವು ಕಟ್ಟುವಂಥದ್ದು. ಕರ್ಕಟಕ ರಾಶಿಯವರಾಗಿದ್ದಂತೆ ಕರ್ಕಟಕ ರಾಶಿಯ ಒಂದು ರಾಖಿಯನ್ನು ಕಟ್ಟುವಂಥದ್ದು ಅವರ ಜೀವನದಲ್ಲಿ ಪ್ರತಿಯೊಂದು ಪ್ರೊಟೆಕ್ಷನ್ ಆಗುವಂಥದ್ದು. ದುಡ್ಡಿನ ಸಮಸ್ಯೆ ಇರಲಿ, ಅವ್ರ ಲೈಫಲ್ಲಿ ಪರ್ಸನಲ್ ಪ್ರಾಬ್ಲಮ್ಸ್ ಇರಬಹುದು, ಏನೇ ಇದ್ರೂ ಕೂಡ ಪ್ರೊಟೆಕ್ಟ್ ಆಗುತ್ತೆ. ನಿಮ್ಮ ಒಳ್ಳೆಯ ಹಾರೈಕೆ ಮನಸ್ಸಲ್ಲಿ ಬ್ಲೆಸ್ಸಿಂಗ್ಸ್ ಮಾಡ್ತಿರಲ್ಲ, ನಮ್ಮ ಅಣ್ಣ ತಮ್ಮ ಚೆನ್ನಾಗಿರಲಿ ಅನ್ನುವಂಥದ್ದು. ಇದು ಬಂದು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂತಹವರು. ನೀವು ವೃಶ್ಚಿಕ ರಾಶಿಯಲ್ಲ, ನೀವು ಕಟ್ತಾ ಇರುವಂಥವ್ರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂಥವ್ರು ಆಗಿರಬೇಕು ಅಂಥ ಸಮಯದಲ್ಲಿ ಕಟ್ಟುವಂಥದ್ದು. ತುಲಾ ರಾಶಿಯವರದ್ದು ವಿಶೇಷವಾಗಿರುವಂಥದ್ದು ರಾಖಿ ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ತುಲಾ ರಾಶಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನೇ ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಲಿ, ಅವ್ರ ಜೀವನದಲ್ಲಿ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಕಣ್ಣು ದೃಷ್ಟಿ ನಮ್ಮ ಅಣ್ಣ ತಮ್ಮಂದಿರು ಯಾವಾಗಲೂ ಅಣ್ಣ ತಂಗಿರು ಜಗಳ ಮಾಡ್ತಿರ್ತಾರೆ. ಇವ್ರಿಗೇನೋ ಒಂದು ಸಮಸ್ಯೆ ಇದೆ, ದೂರ ಇರಲಿ, ಮದುವೆ ಆಗಿದ್ದರೆ ಅಕಸ್ಮಾತ್ ದೂರ ಇದ್ರೂ ಅದು ಒಂದು ರೀತಿ, ಇಲ್ಲ ಮನೇಲಿದ್ರೂ ಜಗಳ ಮಾಡ್ತಾನೆ ಇರ್ತಾರೆ. ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈವಿಲ್ ಐ, ಏನೋ ಕೆಟ್ಟ ಕಣ್ಣು ದೃಷ್ಟಿ, ಯಾವಾಗಲೂ ಕಣ್ಣು ದೃಷ್ಟಿ ಇದ್ದೇ ಇರುತ್ತೆ. ಅವೆಲ್ಲ ನಿವಾರಣೆ ಆಗಲಿಕ್ಕೆ ಈ ಒಂದು ಈವಿಲ್ ಐ ರಾಖಿ ಕಟ್ಟುವಂಥದ್ದು, ಇದು ಕೂಡ ನಾನು ಹೇಳಿದಂಥ ಸಮಯವನ್ನು ಫಾಲೋ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನೊಂದು ನಾನು ದುಡ್ಡಿನ ಸಮಸ್ಯೆಗೆ ವಿಚಾರವಾಗಿಯೇ ವಿಶೇಷವಾಗಿ ಇನ್ನೊಂದಿದೆ, ಇದು ಪೈರೇಟ್ ಬಳಸಿರುವಂಥದ್ದು. ಈಗ ಪೈರೇಟ್ಸು ಜನಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಈಗ ನಿಮ್ಮ ಅಣ್ಣ ಅಥವಾ ತಮ್ಮ ಅವರು ಬಿಸ್ನೆಸ್ ನಡೆಸ್ತಾ ಇರೋಂಥವ್ರು ಇರಬಹುದು, ಅವ್ರ ಬಿಸ್ನೆಸ್ ಚೆನ್ನಾಗಾಗಲಿ ಅವ್ರಿಗೆ ಅನ್ನೋವಂಥದ್ದು, ಜೊತೆಗೆ ಪ್ರೊಟೆಕ್ಷನ್ ಆಗಲಿ, ಅವ್ರಿಗೆ ಒಳ್ಳೇದಾಗಲಿ, ದುಡ್ಡಿನ ವಿಚಾರವಾಗಿ ಪ್ರತಿಯೊಂದು ಕೂಡ ಇದು ಒಂಥರ ಅಟ್ರಾಕ್ಷನ್ ರಾಖಿ ಅಂತಲೇ ಹೇಳ್ಬೋದು. ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅವ್ರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಇದನ್ನು ಚೂಸ್ ಮಾಡ್ಬೋದು. ತುಂಬ ಜನ ಕನ್ಫ್ಯೂಸ್ ಆಗ್ತಿತ್ತು, ನಾನು ಯಾವ್ದು ಹಾಕಿದ್ರೆ ಒಳ್ಳೇದು ಅಂತ. ನಿಮ್ಮ ಸಮಸ್ಯೆ ಅನುಸಾರ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಅಣ್ಣ ಅಥವಾ ತಮ್ಮ ಯಾವ ಸಮಸ್ಯೆಯಲ್ಲಿ ಬೆಳೀತಾ ಇದ್ದಾರೆ ಅನ್ನೋವಂಥದ್ದು. ಅದ್ರ ಪ್ರಕಾರವಾಗಿ ಇದು ಬಂದು ಮಿಥುನ ರಾಶಿ ಆಗಿರುವಂಥವ್ರು, ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಕಟ್ಟಬೇಕಾಗಿರುವಂತಹ ವಿಶೇಷವಾಗಿರುವಂತಹ ರಾಖಿ ತುಂಬ ಒಳ್ಳೆಯದಾಗುತ್ತೆ. ಅವರ ಲೈಫಲ್ಲಿ ಏನೇ ಸಮಸ್ಯೆಗಳಿದ್ರೂ ಹೆಣ್ಣು ಮಕ್ಕಳು ಹೆಚ್ಚಾಗಿ ಗಂಡು ಮಕ್ಕಳಿಗಿಂತ ಜಾಸ್ತಿ ಸಮಸ್ಯೆಗಳನ್ನ ಸೆನ್ಸ್ ಮಾಡೋದು, ಫೀಲ್ ಮಾಡೋದು ಮತ್ತು ಅದಕ್ಕೆ ಸ್ಪಂದಿಸೋದು. ಗಂಡು ಮಕ್ಕಳಿಗೆ ಏನಾಗಲ್ಲ ಹೋಗು ಅನ್ನೋ ರೀತಿಯಲ್ಲಿ ಹೊರಟೋಗ್ತಾರೆ. ಬಟ್ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ಅಯ್ಯೋ ನನ್ನ ತಮ್ಮ ಈ ರೀತಿಯಾದ ಒಂದು ಸಮಸ್ಯೆ ಒಳಗಡೆ ಅನುಭವಿಸ್ತಾ ಇದ್ದಾನೆ, ಈ ರೀತಿಯಾದ ಒಂದು ಕಷ್ಟದಲ್ಲಿದ್ದಾನೆ, ನಮ್ಮಣ್ಣ ಈ ರೀತಿಯಾದ ಒಂದು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಇದು ಮೀನ ರಾಶಿಯಲ್ಲಿ ಹುಟ್ಟಿರುವಂಥವ್ರ ವಿಚಾರವಾಗಿ ರಾಖಿಯನ್ನು ನಾನು ರೆಡಿ ಮಾಡಿಸಿ, ಇವೆಲ್ಲ ನಾನೇ ಅವರಿಗೆ ಅವಶ್ಯಕತೆವಾಗಿರುವಂತಹ ಪ್ರತಿಯೊಂದು ಕ್ರಿಸ್ಟಲ್ಸ್ನ ಹಾಕಿ ರೆಡಿ ಮಾಡಿಸಿರುವಂಥದ್ದು. ತುಂಬ ಬೆನಿಫಿಟ್ ಆಗುತ್ತೆ. ಕುಂಭ ರಾಶಿಯಲ್ಲಿ ಹುಟ್ಟಿರೋಂಥವ್ರು ಈ ಒಂದು ವಿಶೇಷವಾಗಿರುವಂತಹ ಒಂದು ರಾಖಿಯನ್ನು ಹಾಕ್ಸ್ಕೊಳ್ಳುವಂಥದ್ದು. ಅಂದರೆ ನಾನು ಹೇಳ್ದಂಗೆ ನಿಮ್ಮ ಅಣ್ಣ ಅಥವಾ ತಮ್ಮ ನೀವು ಕಟ್ತಾ ಇರುವಂತಹ ವ್ಯಕ್ತಿ ಯಾವ ರಾಶಿಯಾಗಿರ್ತಾರೆ ಆ ರಾಶಿಯ ಪ್ರಕಾರವಾಗಿ ಈ ಒಂದು ರಾಖಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ತುಂಬ ಜನ ಈಗ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀರಾ, ತುಂಬ ಜನ ಪ್ಯೂರಿಫಿಕೇಷನ್ ಮಾಡಿ ತೊಗೊಂಡಿದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ಇದು ಮಕರ ರಾಶಿಯಲ್ಲಿ ಹುಟ್ಟಿರುವಂಥವ್ರು, ಅವ್ರಿಗೆ ಹಾಕುವಂಥದ್ದು, ಅವ್ರಿಗೆ ಕಟ್ಟುವಂಥದ್ದು. ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಂದ ಹೆಚ್ಚಾಗಿ ಸ್ಪಂದಿಸುವಂಥದ್ದು ಕಷ್ಟಗಳಿಗೆ. ಇದು ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರು ತುಂಬ ಜನ ಇದ್ದೀರಾ ಅಲ್ವಾ. ತುಂಬ ಆ್ಯಕ್ಚುಲಿ ಓವರ್ ಆಲ್ ನಾನು ಇದುವರೆಗೂ ನೋಡಿರೋಂಥವ್ರು ಹೆಣ್ಣು ಮಕ್ಕಳು ಹೆಚ್ಚಾಗಿ ಕೊಂಡ್ಕೊಂಡಿರುವಂಥವ್ರು ಕನ್ಯಾ ರಾಶಿ. ಅವ್ರಿಗೆ ಏನಕ್ಕಂದರೆ ಕನ್ಫ್ಯೂಷನ್ನು, ನಾನು ಯಾವ ರಾಶಿ ತೊಗೋಬೇಕಾ ಅಥವಾ ನಾನು ಕಟ್ತಾ ಇರೋವಂಥವ್ರು ಯಾವ ರಾಶಿ ಅದ್ರ ಬಗ್ಗೆ ತೊಗೋಬೇಕು. ಕಟ್ತಾ ಇರೋವಂಥವ್ರು ಯಾರು ಕಟ್ಟಿಸ್ಕೊಳ್ತಾ ಇದ್ದಾರೆ ಅವರು ಯಾವ ರಾಶಿಯಲ್ಲಿ ಹುಟ್ಟಿರ್ತಾರೆ ಅವರಿಗೆ ಇದು ಕಟ್ಟಬೇಕಾಗಿರೋದು. ಅದ್ರ ಪ್ರಕಾರ ರಾಶಿ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಣ್ಣು ದೃಷ್ಟಿಗೆ ಇನ್ನೊಂದು ವಿಶೇಷವಾಗಿರುವಂಥದ್ದು ತಿಳಿಸ್ಕೊಟ್ಟಿದ್ದೀನಿ. ನಾನು ತುಂಬ ಇದು ನೋಡಿದ್ದೀನಿ, ಏನು ಮದುವೆ ಆಗೋವರೆಗೂ ಅಥವಾ ಮದುವೆ ಆದಮೇಲೆ ಅತ್ತಿಗೆ ಬಂದಮೇಲೆ ಸಹೋದರರ ಒಂದು ರಿಲೇಷನ್ಶಿಪ್ ಸಮಸ್ಯೆಗಳಾಗುತ್ತೆ. ಅವ್ರ ಬಗ್ಗೆ ಅಂದರೆ ಮದುವೆ ಮುಂಚೆ ನಿಮ್ಮ ಬಾಂಡಿಂಗ್ ಚೆನ್ನಾಗಿರುತ್ತೆ, ಮದುವೆ ಆದಮೇಲೆ ಅಂದರೆ ಅವ್ರಿಗಾಗಿರಲಿ ಅಥವಾ ನಿಮಗಾಗಿರಲಿ ಬಾಂಡಿಂಗು ಎಫೆಕ್ಟ್ ಆಗುತ್ತೆ, ಕಣ್ಣು ದೃಷ್ಟಿ ಆಗುತ್ತೆ. ಏನೋ ಒಂದು ರೀತಿಯಲ್ಲಿ ಕೆಟ್ಟ ಕಣ್ಣು ದೃಷ್ಟಿ ನಮ್ಮಲ್ಲಿ ಸುಳಿತಾ ಇದೆ ಮ್ಯಾಮ್, ನಾವಿಬ್ಬರು ಚೆನ್ನಾಗಿ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಈ ಒಂದು ಕಣ್ಣು ದೃಷ್ಟಿಯಾಗಿರೋಂತಹ ಕಣ್ಣು ದೃಷ್ಟಿ ನಿವಾರಣೆ ಮಾಡುವಂತಹ ರಾಖಿಯನ್ನು ಕಟ್ಟಿ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ. ಅಣ್ಣ ತಂಗಿ ಮತ್ತೆ ಮಾತಾಡ್ತೀರಾ, ಅಕ್ಕ ತಮ್ಮಂದ್ರು ಮತ್ತೆ ಒಂದಾಗುವಂಥ ಚಾನ್ಸಸ್ಸು. ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಇದನ್ನು ಕಟ್ಟಬೇಕಾಗಿರುವಂತಹ ರಾಖಿ ತುಂಬ ಒಳ್ಳೆಯದು, ಪ್ರೊಟೆಕ್ಟ್ ಮಾಡುತ್ತೆ. ಏನೂ ಇಲ್ಲ, ಆರೋಗ್ಯದ ಸಮಸ್ಯೆ ಇದೆ, ದುಡ್ಡಿನ ಸಮಸ್ಯೆ ಅನಿಸ್ತಿಲ್ಲ, ಅಥವಾ ಆರೋಗ್ಯದಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಬೇಸಿಕಲಿ ನಮ್ಮ ಅಣ್ಣ ಅಥವಾ ತಮ್ಮನಿಗೆ ಆರೋಗ್ಯದಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಈ 7 ಚಕ್ರವಾಗಿರುವಂತಹ 7 ಚಕ್ರಸ್ದು ರಾಖಿ ಕಟ್ಟಿ ತುಂಬ ಒಳ್ಳೆಯದಾಗುತ್ತೆ. ನಾನು ಇದನ್ನೆಲ್ಲ ವಾಚ್ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ಗಾಯತ್ರಿ ದೇವಿಯು ಎಲ್ಲರಿಗೂ ಸಕಲ ಸೌಲಭ್ಯಗಳು, ಏನೆಲ್ಲ ಕಷ್ಟಗಳನ್ನೆಲ್ಲ ಅರಿಷ್ಟಗಳನ್ನೆಲ್ಲವೂ ನಿವಾರಣೆ ಮಾಡಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.